ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ INS ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಮುಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಸಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ INS ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಮುಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಸಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ INS ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಮುಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಸಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ
ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ ಐಎನ್ಎಸ್ ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಹಿಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿ ಇತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಜಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ ಐಎನ್ಎಸ್ ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಹಿಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿ ಇತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಜಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕೋಸ್ಟ್ ಗಾರ್ಡ್ ಜೊತೆ ಐಎನ್ಎಸ್ ಸುಜಾತಾದಿಂದಲೂ ಕೂಡ ರಕ್ಷಣೆಯನ್ನ ಮಾಡಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಮುದ್ರದಲ್ಲಿ ಮುಳುಗಿದಂತಹ ಹಡಗು, ಹಿಂಗಾರು ಮಾರುತದ ಎಫೆಕ್ಟ್, ಅಲೆಯ ಅಬ್ಬರ, ಸಿಕ್ಕಾಪಟ್ಟೆ ಗಾಳಿ, ಈ ಎಲ್ಲದರ ಪರಿಣಾಮ ತೈಲ ತುಂಬಿದಂತಹ ಹಡಗು ಮುಳುಗಿದೆ. ಅಲ್ಲಿದ್ದಂಥ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸರಕು ಸಾಗಣೆ ಹಡಗಿನಲ್ಲಿ ಇತ್ತು. ತೈಲ ತುಂಬಿದಂಥ ಕಂಟೈನರ್ಗಳು ನೀರು ಪಾಲಾಗಿವೆ. ಈಗ ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವ ಸಾಧ್ಯತೆ ಇದೆ. ಕಂಟೈನರ್ನಲ್ಲಿರುವಂಥ ತೈಲ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಮತ್ತೆ ಹಡಗು ರಿಜಿಮ್ಜಮ್ನಿಂದ ಕೊಚ್ಚಿನ್ನತ್ತ ಸಾಗ್ತಾ ಇತ್ತು. ಹಡಗಿನಲ್ಲಿ ಫಿಲಿಪೀನ್ಸ್ 20, ಉಕ್ರೇನ್ 2 ಮತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ತಲಾ ಒಬ್ಬರು ಸೇರಿದಂತೆ 24 ಸಿಬ್ಬಂದಿ ಇದ್ರು. ಆ 24 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಮುಂಗಾರು ಮಾರುತದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನೀವು ಸಾಗರಗಳಲ್ಲಿ ನೋಡಬಹುದು, ಸಮುದ್ರಗಳಲ್ಲಿ ನೋಡಬಹುದು. ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ. ಈಗ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೆ ಮುಳುಗಿದಂತಹ ಘಟನೆ ನಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದಂತಹ ಹಡಗು ಮುಳುಗೋಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಸದ್ಯ ಎಲ್ಲಾ 24 ಸಿಬ್ಬಂದಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿ ಕಡಲ ತೀರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ನಡೆದಂತ ಅವಘಡ. ಲೈಬೇರಿಯಾದ ಧ್ವಜ ಹೊಂದಿದಂತಹ ಹಡಗು ಮುಳುಗಡೆಯಾಗಿದೆ.